ರಕ್ಷತಾ, ಪ್ರಪಂಚದಲ್ಲೇ ಅತಿ ಕಾಸ್ಟ್ಲಿ ಆದಂತ ಕರೆನ್ಸಿ ಯಾವ್ದು ಗೊತ್ತಾ? ಯೂರೋ ಇರ್ಬೋದು. ಖಂಡಿತವಾಗಿಯೂ ಅಲ್ಲ, ಒಮಾನಿಯನ್ ರಿಯಾಲ್. ಈ 4 ನೋಟಿಗೆ ನಮ್ಮ ದೇಶದಲ್ಲಿ 20,000 ರೂಪಾಯಿ ಪೇ ಮಾಡಬೇಕು. ಅಷ್ಟೊಂದೇನೋ? ಒಂದು ಒಮಾನಿಯನ್ ರಿಯಾಲ್ ಎಷ್ಟು ಗೊತ್ತಾ? 238 ರೂಪಾಯಿ ಇವತ್ತು. ನಿಜವಾಗ್ಲೂನಾ? ಹೌದು. ಬ್ರೌಸ್ ಮಾಡ್ತೀನಿ. ಇರೋಬರ ಎಲ್ಲದಕ್ಕೂ ಗೂಗಲ್ ಯೂಸ್ ಮಾಡ್ತಿರಲ್ಲ, ಬ್ರೈನ್ ಯಾವುದು ಯೂಸ್ ಆಗಲ್ವಾ ನಿಮಗೆ ಬೇರೆ ಕಡೆಗೆಲ್ಲ? ನೋಡು, ಈಗ ತಾನೇ ಬೈತಾ ಇದ್ದೆ, ಇಲ್ಲಿ ನೋಡು ಸರಿಗೆ ಮೋಸ ಮಾಡಿದ್ದಾರೆ. ಎಷ್ಟು ಓದು? ಒಂದು ಒಮಾನಿಯನ್ ರಿಯಾಲ್ ಬಂದ್ಬಿಟ್ಟು 235. ನೀನೆಷ್ಟು ಕೊಟ್ಟಿದ್ಯಾ? 238. ಬಕ್ರಾ ನಾನೆಲ್ಲ ಆಗಿರೋದು. ನೀನು ಈ ನಾಲೆಜ್ ನಿನಗೆ ಯಾರು ಯಾವತ್ತು ಹೇಳ್ದಿರೋದಕ್ಕೆ. ಫಾರ್ ಎಕ್ಸಾಂಪಲ್, ನೀನೊಂದು ಗೋಲ್ಡ್ ತಗೋಬೇಕು ಅಂತ ಅನ್ಕೋ. ಓಕೆ. ಇವತ್ತು ಗೋಲ್ಡ್ 22 ಕ್ಯಾರೆಟ್ 14,000 ರೂಪಾಯಿ ಅಂತ ಅನ್ಕೊಳ್ಳೋಣ. ಓಕೆ. ನೀನು ಅಂಗಡಿಗೆ ಹೋಗಿ ಗೋಲ್ಡ್ ಪರ್ಚೇಸ್ ಜ್ಯುವೆಲ್ರಿ ಮಾಡ್ಬೇಕಾದ್ರೆ 14,000 ರೂಪಾಯಿನೇ 1 ಗ್ರಾಮ್ ಗೋಲ್ಡ್ ನೀನು ಕೊಟ್ಬಿಡ್ತಾನ ಅವನು. ಯಾರೋ ಕೊಡ್ತಾರೆ, ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜು ಎಲ್ಲ ಅಪ್ಲೈ ಮಾಡ್ತಾರೆ. ಅದೇ ರೀತಿ ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿನಲ್ಲೂ ಹಾಗೆ ಸ್ಪ್ರೆಡ್ ರೇಟ್ ಅಂತ ಇರುತ್ತೆ, ಅಥವಾ ಮಾರ್ಕಪ್ ಚಾರ್ಜಸ್ ಅಂತ ಕರಿತೀವಿ, ಅಥವಾ ಹ್ಯಾಂಡಲಿಂಗ್ ಚಾರ್ಜಸ್ ಅಂತ ಕರೀತಾರೆ. ಅದು ಅವರ ಪ್ರಾಫಿಟ್. ಯಾರು ಆಗಲಿ ನಿಮಗೆ ಗೂಗಲಲ್ಲಿ ತೋರಿಸೋ ರೇಟ್ನೇ ಇಮಿಡಿಯೇಟ್ ಆಗಿ ಎತ್ತು ಕೊಟ್ಬಿಡಲ್ಲ. ಅದ್ರ ಮೇಲ್ಗಡೆ 50 ಪೈಸದಿಂದ 1.5 ಅಥವಾ 2 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ಇಲ್ಲ 1% 3.5% ಅಷ್ಟು ಮಾರ್ಕಪ್ ಚಾರ್ಜಸ್ ಅಂತ ಬ್ಯಾಂಕ್ ಅವರು ಸಹ ಹಾಕ್ತಾರೆ. ಅದ್ರ ಮೇಲ್ಗಡೆ ನಮ್ಮ ನಿರ್ಮಲಾ ಆಂಟಿ ಕಾಂಟ್ರಿಬ್ಯೂಷನ್ ಬೇರೆ ಇದೆ, GST. ಅದೆಲ್ಲ ಆ್ಯಡ್ ಆಗಿದ ನಂತರ ಬರುವಂಥ ರೇಟ್ನೇ ಬೈ ರೇಟ್ ಅಂತ ಕರಿತೀವಿ. ನೀನು ಎಕ್ಸ್ಚೇಂಜ್ ರೇಟಲ್ಲಿ ಗೂಗಲಲ್ಲಿ ಏನು ತೋರಿಸುತ್ತಲ್ಲ, ಅದು ಬರೀ ಇನ್ಫಾರ್ಮೇಷನ್ ಅಷ್ಟೇ. ನೀನೇನು ಹೋಗಲ್ಲಿ ಪರ್ಚೇಸ್ ಮಾಡ್ತೀಯಲ್ಲ, ಅಥವಾ ನೀನೇನೇ ಯಾವುದೇ ಎನ್ಕ್ವೈರ್ ಮಾಡಬೇಕು ಒಂದು ದೇಶದ ಕರೆನ್ಸಿ ವ್ಯಾಲ್ಯೂ ಅಂದರೆ, ನನಗೆ ಬೈ ರೇಟ್ ಎಷ್ಟು ಅಂತ ಕೇಳಬೇಕು. ಗೂಗಲಲ್ಲಿ ತೋರಿಸಿರೋ ರೇಟ್ನ ನಂಬ್ಕೊಂಡು ಯಾವತ್ತೂ ಹೋಗ್ಬಾರ್ದು. ನಮ್ಗೆ ಯಾರು ಹೇಳಿಲ್ಲ ಇದೆಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಇದೇ ರೀತಿ ನಮ್ಮ ಜನಕ್ಕೂ ಸಹ ತುಂಬಾ ಇನ್ಫಾರ್ಮೇಶನ್ಸ್ ಗೊತ್ತಿಲ್ಲ. ಈ ತರ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ಸ್ ತಿಳ್ಕೊಳ್ಳೋದ್ರಿಂದಾಗಿ ಎಷ್ಟೋ ನಾಲೆಜಬಲ್ ಸಹ ಆಗ್ತಾರೆ. ಹೌದು. ಈ ಅಕೌಂಟ್ನ ಫಾಲೋ ಮಾಡಿ ಇದೇ ರೀತಿಯ ಹೆಚ್ಚಿನ ಇನ್ಫಾರ್ಮೇಷನ್ಗೆ ನೆಕ್ಸ್ಟ್ ಟೈಮು ಎಕ್ಸ್ಚೇಂಜ್ ವ್ಯಾಲ್ಯೂ ತಗೊಳ್ಬೇಕಾದ್ರೆ ನನ್ನ ಬೈ ರೇಟ್ ಏನು ಅಂತ ತಿಳ್ಕೊಳ್ಳಿ. ಗೂಗಲಲ್ಲಿ ತೋರಿಸಿರೋ ರೇಟಿಗೆ ನಿಮ್ಗೆ ಯಾವತ್ತೂ ಎಕ್ಸ್ಚೇಂಜ್ ವ್ಯಾಲ್ಯೂ ಸಿಗೋದಿಲ್ಲ.